ದ್ವಿತೀಯ PUCಯಲ್ಲಿ ಭೂಗೋಳಶಾಸ್ತ್ರವನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳು, ನಿಮ್ಮ ಪರೀಕ್ಷೆಗೆ ಬರುವಂತಹ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನೋಡಿ, ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಈಗ ಮೊದಲಿಗೆ ಅಧ್ಯಾಯ 1ರಲ್ಲಿ 1 ಅಂಕದ ಪ್ರಶ್ನೆಗಳು 3 ಪ್ರಶ್ನೆಗಳು ಬರ್ತವೆ. ಆದ ಕಾರಣ ನೀವು ಬ್ಲೂ ಪ್ರಿಂಟ್ ಪ್ರಕಾರನೇ ಓದಿದರೆ ನೀವು 80ಕ್ಕೆ 80 ಅಂಕಗಳನ್ನು ತೆಗೆಯಬಹುದು. ಈಗ ನೋಡಿ, ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ. ಭೂ ಮೇಲ್ಮೈ ಒಳಗೊಂಡಿರುವ ಮಾನವ ನಿರ್ಮಿತ ಲಕ್ಷಣಗಳು. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿದರೆ. ಸಂಸ್ಕೃತಿ ಮತ್ತು ಸಮಾಜ. ಒರಿಜಿನ್ ಆಫ್ ಸ್ಪೀಸೀಸ್ ಗ್ರಂಥ ಬರೆದವರು ಯಾರು? ಚಾರ್ಲ್ಸ್ ಡಾರ್ವಿನ್ ಅವರು ಒರಿಜಿನ್ ಆಫ್ ಸ್ಪೀಸೀಸ್ ಗ್ರಂಥ ಬರೆದಿದ್ದಾರೆ. ಮಾನವ ಭೂಗೋಳಶಾಸ್ತ್ರ ಎಂಬ ಪದವನ್ನು ಮೊದಲು ಬಳಸಿದವರು. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಕೇಳಾಗಿದೆ. ಫ್ರಿಡ್ರಿಚ್ ರಾಡ್ಜೆಲ್. ಇವೆಲ್ಲ ಹಿಂದಿನ ಅನೇಕ ವರ್ಷಗಳ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಕೇಳಿದ್ದಾರೆ. ಮಾನವ ಭೂಗೋಳಶಾಸ್ತ್ರದ ಪಿತಾಮಹ ಫ್ರಿಡ್ರಿಚ್ ರಾಡ್ಜೆಲ್. ನೋಡಿ, ಈ ರೀತಿ ಕೇಳಿದ್ದಾರೆ. ಪದವನ್ನು ಬಳಸಿದವರು ಎಂದಿದ್ದಾರೆ, ಪಿತಾಮಹ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇದನ್ನೇ ಬೇರೆ ಬೇರೆ ಟೈಪ್ ಮಾಡಿ ಕೇಳಿದ್ದಾರೆ. ಇನ್ನು ಪರಿಸರ ಪ್ರಭುತ್ವವಾದವನ್ನು ಜರ್ಮನ್ ಪಂಥದವರು ಪ್ರಚುರಪಡಿಸಿದರು. ಚಾರ್ಲ್ಸ್ ಡಾರ್ವಿನ್ 1859ರಲ್ಲಿ ಒರಿಜಿನ್ ಆಫ್ ಸ್ಪೀಸೀಸ್ ಪುಸ್ತಕವನ್ನು ಪ್ರಕಟಿಸಿದರು. ಫ್ರಿಡ್ರಿಚ್ ರಾಡ್ಜೆಲ್ 1882ರಲ್ಲಿ ಆಂಥ್ರಪೋಜಿಯಾಗ್ರಫಿ ಪುಸ್ತಕವನ್ನು ಬರೆದರು. ನವೀಕರಿಸಿದ ಪರಿಸರ ಪ್ರಭುತ್ವವಾದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಗ್ರಿಫಿತ್ ಟೈಲರ್. ನೋಡಿ, ಈ ಇಸ್ವಿಗಳು ನಿಮ್ಗೆ ಸ್ವಲ್ಪ ಗೊತ್ತಿದ್ರೆ ಸಾಕು. ಅಲ್ಲಿ ನಿಮಗೆ ಈ ಒಂದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಹೇಳಿದಾಗ ಮೇಲೆ ಕೊಟ್ಟಿರ್ತಾರೆ ನಿಮಗೆ, ಅವು ಯಾವಂತ. ಅವನು ನಿಮಗೆ ಸ್ವಲ್ಪ ಕಂಡು ಹಿಡಿಯಲಿಕ್ಕೆ ಆದರೆ ಸಾಕು. ನೀವೇನು ಅದನ್ನು ಪೂರ್ತಿ ನೆನಪಿನಲ್ಲಿಡಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ನಿಮಗೆ ಹೌದು ಇದು ಮೊದಲು ಬಂದಿದೆ, ಇದು ನಂತರ ಬಂದಿದೆ ಅಂತ ಗೊತ್ತಾದರೆ ನಿಮಗೆ ನೀವು ಆರಾಮಾಗಿ ಕಂಡುಹಿಡಿಬೋದು. ಆಂಥ್ರಪೋ ಜಿಯೋಗ್ರಫಿ ಪುಸ್ತಕವನ್ನು ಬರೆದವರು ಯಾರು? ಫ್ರಿಡ್ರಿಚ್ ರಾಡ್ಜೆಲ್. ನೋಡಿ, ಆಂಥ್ರಪೋ ಪದದ ಅರ್ಥ ಬರೆಯಿರಿ. ಆಂಥ್ರಪೋ ಅಂದರೆ ಮಾನವ. ನವೀಕರಿಸಿದ ಪರಿಸರ ಪ್ರಭುತ್ವವಾದ ಎಂದರೇನು? ಪರಿಸರ ಪ್ರಭುತ್ವವಾದ ಮತ್ತು ಸಾಧ್ಯತಾವಾದಗಳನ್ನು ಸಮನ್ವಯಗೊಳಿಸಿದ ಸಮಾಂತರವಾದ ವಾದವೇ ನವೀಕರಿಸಿದ ಪರಿಸರವಾದ ಎನ್ನುವರು. ಇದನ್ನು ಆಸ್ಟ್ರೇಲಿಯಾದ ಭೂಗೋಳಶಾಸ್ತ್ರಜ್ಞನಾದ ಗ್ರಿಫಿತ್ ಟೈಲರ್ ಪ್ರಚುರಗೊಳಿಸಿದರು. ಮಾನವ ಭೂಗೋಳಶಾಸ್ತ್ರದ ಯಾವುದಾದ್ರೂ ಒಂದು ವ್ಯಾಖ್ಯೆಯನ್ನು ಬರೆಯಿರಿ. ನೋಡಿ, ಮಾನವನ ಮೇಲೆ ಪರಿಸರದ ಪ್ರಭಾವಗಳನ್ನು ಕುರಿತು ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರ. ನೋಡಿ, ಇಲ್ಲಿವರೆಗೆ ಈಗ ನಾವು ಅಧ್ಯಾಯ 1ರಲ್ಲಿನ 1 ಅಂಕದ ಪ್ರಶ್ನೆ ನೋಡಿದೆವು. ಈಗ ಮುಂದಿನ ಅಧ್ಯಾಯಗಳಿಗೆ ಹೋಗೋಣ. ಇಲ್ಲಿ ನೋಡಿ, ಅಧ್ಯಾಯ 2ರಲ್ಲಿ ಪ್ರಪಂಚದ ಜನಸಂಖ್ಯೆ, ಅಧ್ಯಾಯ 2. ಇದರಲ್ಲಿ 1 ಅಂಕದ ಪ್ರಶ್ನೆಗಳು. ಇಲ್ಲಿಯೂ ಕೂಡ 3 ಪ್ರಶ್ನೆಗಳು ನಮಗೆ ಬರ್ತಾ ಇವೆ. 2012ರ ವಿಶ್ವಸಂಸ್ಥೆಯ ಜನಸಂಖ್ಯಾ ಅಂಕಿ ಅಂಶಗಳ ಪ್ರಕಾರ ಪ್ರಪಂಚದ ಒಟ್ಟು ಜನಸಂಖ್ಯೆ 7 ಬಿಲಿಯನ್. 2012ರ ವಿಶ್ವಸಂಸ್ಥೆಯ ಜನಸಂಖ್ಯಾ ಅಂಕಿ ಅಂಶಗಳ ಪ್ರಕಾರ ಪ್ರಪಂಚದ ಸರಾಸರಿ ಜನನ ಪ್ರಮಾಣ 19.14. ಪ್ರಪಂಚದ ಜನಸಂಖ್ಯಾ ಹಂಚಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಕೇಳಿದ್ದಾರೆ. ಇದು ಪೂರ್ತಿ ಓದೋದಿಲ್ಲ ನಾನು. ಇಲ್ಲಿ ಹೇಳಿಕೆಯನ್ನು ನೋಡಿ. ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದರೆ 1, 2, 3 ಕೂಡ ಸರಿಯಾಗಿವೆ. ಇನ್ನು ಹೇಳಿಕೆ, ಪ್ರಪಂಚದಲ್ಲಿ ಏಷ್ಯಾ ಖಂಡ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಪ್ರಪಂಚದ ಅತ್ಯಂತ ಹೆಚ್ಚು ಜನಭರಿತ ರಾಷ್ಟ್ರಗಳಾದ ಚೀನಾ, ಭಾರತ, ಇಂಡೋನೇಷ್ಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಮೊದಲಾದ ರಾಷ್ಟ್ರಗಳು ಏಷ್ಯಾ ಖಂಡದಲ್ಲಿ ನೆಲೆಸಿವೆ. ಇದು ಎ ಮತ್ತು ಆರ್ ಎರಡೂ, ಅಸರ್ಷನ್ ಮತ್ತು ರೀಸನಿಂಗ್ ಎರಡೂ ಕೂಡ ಸರಿಯಾಗಿವೆ. ಪ್ರಪಂಚದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ಭೂಖಂಡ ಆಸ್ಟ್ರೇಲಿಯಾ. 2012ರ ವಿಶ್ವಸಂಸ್ಥೆಯ ಜನಸಂಖ್ಯಾ ಅಂಕಿಅಂಶಗಳ ಪ್ರಕಾರ ಪ್ರಪಂಚದ ಸರಾಸರಿ ಲಿಂಗಾನುಪಾತ 984. ಇನ್ನು ನೋಡಿ, ಪಟ್ಟಿ 1ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅನ್ನೋದನ್ನ ಕೂಡ ಇಲ್ಲಿ 1 ಅಂಕದ ಇದರಲ್ಲಿ ತಗೋಣ. ಯಾಕಂದರೆ 1 ನೀವು ಸರಿಯಾಗಿ ಹೊಂದಿಸಿದ್ರೆ ನಿಮ್ಗೆ 1 ಅಂಕ ದೊರೆಯುತ್ತದೆ. ಇಲ್ಲಿ ನೋಡಿ, ನೈಜರ್ ಅಧಿಕ ಮರಣ ಪ್ರಮಾಣ, ಜಪಾನ್ ಅಧಿಕ ಜನನ ಪ್ರಮಾಣ, ಸಿಯರಾ ಲಿಯೋನ್ ಅಧಿಕ ಸಾಕ್ಷರತಾ ಪ್ರಮಾಣ, ಜಾರ್ಜಿಯಾ ಕಡಿಮೆ ಜನನ ಪ್ರಮಾಣ. ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೋಡಿದಾಗ ಏನು ಬರ್ತದೆ? ಡಿ. ನೋಡಿ, ಇದರಲ್ಲಿ ಸರಿಯಾದದ್ದು ಏನು? ನೈಜರ್ ಅಂತಂದರೆ ಅಧಿಕ ಜನನ ಪ್ರಮಾಣ. ಜಪಾನ್ ಅನ್ನೋದು ಕಡಿಮೆ ಜನನ ಪ್ರಮಾಣ. ಸಿಯರಾ ಲಿಯೋನ್ ಅಧಿಕ ಮರಣ ಪ್ರಮಾಣ. ಜಾರ್ಜಿಯಾ ಅಧಿಕ ಸಾಕ್ಷರತಾ ಪ್ರಮಾಣ. ಈ ರೀತಿ ಸರಿಯಾದ ಉತ್ತರ ಡಿ. ಇನ್ನು ಪ್ರಪಂಚದ ಜನಸಂಖ್ಯೆಯು ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗುತ್ತಿದೆ. ಕೃಷಿ ಅಭಿವೃದ್ಧಿ, ಕೈಗಾರಿಕೆ, ತಂತ್ರಜ್ಞಾನದ ಬೆಳವಣಿಗೆ, ಸಾಂಕ್ರಾಮಿಕ ರೋಗಗಳ ಮೇಲೆ ಹತೋಟಿ ಹಾಗೂ ವೈದ್ಯಕೀಯ ಸೌಲಭ್ಯಗಳ ಅಭಿವೃದ್ಧಿಯಿಂದ ಜನನ ದರ ಅಧಿಕವಾಗಿದ್ದು ಮರಣ ದರದಲ್ಲಿ ತೀರಾ ಇಳಿಕೆಯಾಗಿದೆ. ನೋಡಿ, ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿವೆ. ಪ್ರಪಂಚದ ಅಧಿಕ ಜನಸಾಂದ್ರತೆ ಪ್ರದೇಶ ಏಷ್ಯಾ ಖಂಡದ ದಕ್ಷಿಣ ಭಾಗ. ಇನ್ನು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಂದಿದ್ದಾರೆ. ನೋಡಿ, ಹೇಳಿಕೆಗಳನ್ನು ನೋಡಿ. ಇದರಲ್ಲಿ ಯಾವ್ಯಾವ ಹೇಳಿಕೆಗಳು ಸರಿಯಾಗಿವೆ? 1, 2 ಮತ್ತು 3 ಸರಿಯಾಗಿವೆ. ಜನಸಂಖ್ಯಾ ಆವರ್ತಕ್ಕೆ ಸಂಬಂಧಿಸಿದಂತೆ ಪಟ್ಟಿ 1ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. ನೋಡಿ, ಇಲ್ಲಿ ಮೊದಲನೇ ಹಂತ ಯಾವುದು? ಸ್ಥಿರ ಜನಸಂಖ್ಯಾ ಹಂತ. ಎರಡನೇ ಹಂತ ಯಾವುದು? ಜನಸಂಖ್ಯೆಯ ವೃದ್ಧಿಯ ಆರಂಭದ ಹಂತ.
ಮೂರನೇ ಹಂತ ಯಾವುದು? ವಿಸ್ತಾರಗೊಳ್ಳುತ್ತಿರುವ ಅಂತಿಮ ಹಂತ. ನಾಲ್ಕನೇ ಹಂತ ಯಾವುದು? ಕಡಿಮೆ ಸ್ಥಿರತೆಯ ಹಂತ. ಇನ್ನು 2012ರ ವಿಶ್ವಸಂಸ್ಥೆಯ ಜನಸಂಖ್ಯೆ ಅಂಕಿಅಂಶಗಳ ಪ್ರಕಾರ ಪ್ರಪಂಚದ ಸರಾಸರಿ ನಗರ ಜನಸಂಖ್ಯೆ ಎಷ್ಟಿದೆ? 50.5% ಸರಾಸರಿ ನಗರ ಜನಸಂಖ್ಯೆ ಇದೆ. ಮಾನವ ಅಭಿವೃದ್ಧಿ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಡಾಕ್ಟರ್ ಮಹೀಬೂಬ್ ಉಲ್ ಹಕ್ ಅವರು ಈ ಒಂದು ಪರಿಕಲ್ಪನೆಯನ್ನು ಪರಿಚಯಿಸಿದರು. ಪ್ರಪಂಚದಲ್ಲಿ ಏಷ್ಯಾ ಖಂಡವು ಅಧಿಕ ಜನಸಂಖ್ಯಾ ಬೆಳವಣಿಗೆಯನ್ನು ಹೊಂದಿದೆ. 2011ರ ವರದಿಯ ಪ್ರಕಾರ ವಿಶ್ವದ ಸರಾಸರಿ ಜನಸಾಂದ್ರತೆ 19. 2011ರ ವರದಿಯ ಪ್ರಕಾರ ಪ್ರಪಂಚದ ಸರಾಸರಿ ಮರಣ ಪ್ರಮಾಣ 8.37. ಅಂತಾರಾಷ್ಟ್ರೀಯ ಜನಸಂಖ್ಯಾ ದಿನವನ್ನು ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವುದು. ಜನಸಂಖ್ಯಾ ಭೂಗೋಳಶಾಸ್ತ್ರದ ಸಂಸ್ಥಾಪಕರು GT ತ್ರಿವಾರ್ತ್. ಜನಸಂಖ್ಯಾ ಭೂಗೋಳಶಾಸ್ತ್ರ ಗ್ರಂಥವನ್ನು ರಚಿಸಿದವರು ಕೂಡ GT ತ್ರಿವಾರ್ತ್. ಪ್ರಪಂಚ ಜನಸಂಖ್ಯೆ ಅಂದ್ರೇನು? ಭೂಮಿಯ ಮೇಲೆ ಜೀವಂತವಾಗಿರುವ ಒಟ್ಟು ಜನರ ಸಂಖ್ಯೆಯನ್ನು ಪ್ರಪಂಚದ ಜನಸಂಖ್ಯೆ ಎಂದು ಕರೆಯುತ್ತಾರೆ. ಜನಸಂಖ್ಯಾ ಭೂಗೋಳಶಾಸ್ತ್ರವನ್ನು ಅರ್ಥೈಸಿ. ಜನಸಂಖ್ಯೆಯ ಬೆಳವಣಿಗೆ, ಸಾಂದ್ರತೆ, ಗಾತ್ರ, ಸಂಯೋಜನೆ ಹಾಗೂ ಇತರ ಮಾನವ ಸಂಬಂಧಿತ ಅಂಶಗಳ ಅಧ್ಯಯನವನ್ನು ಜನಸಂಖ್ಯಾ ಭೂಗೋಳಶಾಸ್ತ್ರ ಎನ್ನುವರು. ಜನಸಂಖ್ಯೆ ಬೆಳವಣಿಗೆ ಅಂದ್ರೇನು? ಒಂದು ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಆಗುವ ಜನಸಂಖ್ಯಾ ಬದಲಾವಣೆಯನ್ನು ಜನಸಂಖ್ಯಾ ಬೆಳವಣಿಗೆ ಎನ್ನುವರು. ಪ್ರಪಂಚದಲ್ಲಿ ಅಧಿಕ ಜನಸಂಖ್ಯಾ ಬೆಳವಣಿಗೆ ಹೊಂದಿರುವ ಖಂಡ ಯಾವುದು? ಏಷ್ಯಾ ಖಂಡ. ಜನನ ಪ್ರಮಾಣ ಎಂದ್ರೇನು? ಒಂದು ಪ್ರದೇಶದಲ್ಲಿ ಪ್ರತಿ 1000 ಜನಸಂಖ್ಯೆ ಜನಿಸುವ ಮಕ್ಕಳ ಒಟ್ಟು ಸಂಖ್ಯೆಯನ್ನು ಜನನ ಪ್ರಮಾಣ ಅಂತಾರೆ. ಅದೇ ರೀತಿ ಪ್ರತಿ 1000 ಜನಸಂಖ್ಯೆ ಮರಣ ಹೊಂದುವ ಜನರ ಸಂಖ್ಯೆಯನ್ನು ಮರಣ ಪ್ರಮಾಣ ಅಂತ ಕರೀತಾರೆ. ಪ್ರಪಂಚದಲ್ಲಿ ಅಧಿಕ ಜನನ ಪ್ರಮಾಣ ಹೊಂದಿದ ರಾಷ್ಟ್ರ ನೈಜರ್. ಕಡಿಮೆ ಜನನ ಪ್ರಮಾಣ ಹೊಂದಿದ ರಾಷ್ಟ್ರ ಜಪಾನ್. ಅಧಿಕ ಮರಣ ಪ್ರಮಾಣ ಹೊಂದಿದ ರಾಷ್ಟ್ರ ಸಿಯರಾ ಲಿಯೋನ್. ವಲಸೆ ಅಂದ್ರೇನು? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರ ಸ್ಥಳಾಂತರಕ್ಕೆ ವಲಸೆ ಎನ್ನುವರು. ಇದರಲ್ಲಿ ಏನೇನಿದಾವೆ? ಆಂತರಿಕ ವಲಸೆ ಅಂದ್ರೇನು? ರಾಷ್ಟ್ರದ ಒಳಗಡೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರಗೊಳ್ಳುವುದನ್ನು ಆಂತರಿಕ ವಲಸೆ ಎಂದು ಕರೆಯುವರು. ಅಂತಾರಾಷ್ಟ್ರೀಯ ವಲಸೆ ಅಂದ್ರೇನು? ಹೆಸರಿಂದನೇ ಗೊತ್ತಾಗ್ತದೆ ನಿಮ್ಗೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ವಲಸೆ ಹೋಗುವುದನ್ನು ಅಂತಾರಾಷ್ಟ್ರೀಯ ವಲಸೆ ಎನ್ನುವರು. ಓಕೆ, ನೀವು ಉದಾಹರಣೆ ಕೊಡ್ಬೋದು. ಈಗ ಭಾರತದಿಂದ ಇಂಗ್ಲೆಂಡ್ಗೆ, ಭಾರತದಿಂದ ಅಮೆರಿಕಾಗೆ, ಈ ರೀತಿ. ಜನಸಾಂದ್ರತೆ ಎಂದರೇನು? ಪ್ರತಿ ಚದುರ ಕಿಲೋಮೀಟರ್ದಲ್ಲಿ ಪ್ರದೇಶದಲ್ಲಿ ವಾಸಿಸುವ ಒಟ್ಟು ಸರಾಸರಿ ಜನಸಂಖ್ಯೆಯನ್ನು ಜನಸಾಂದ್ರತೆ ಎನ್ನುವರು. ಜನಸಂಖ್ಯಾ ಆವರ್ತದ ಮಾದರಿಯನ್ನು ಇರಿಸಿದವರು ಯಾರು? WS ಥಾಮ್ಸನ್ ಅವರು. ಲಿಂಗಾನುಪಾತ ಅಂದ್ರೇನು? ಸ್ತ್ರೀ ಮತ್ತು ಪುರುಷರ ಜನಸಂಖ್ಯಾ ಅನುಪಾತವನ್ನು ಲಿಂಗಾನುಪಾತ ಎಂದು ಕರೆಯುವರು. ಪ್ರಪಂಚದಲ್ಲಿ ಅಧಿಕ ಲಿಂಗಾನುಪಾತ ಹೊಂದಿದ ರಾಷ್ಟ್ರ ಯಾವುದು? ಲಾಟ್ವಿಯಾ. ಸಾಕ್ಷರತೆ ಪ್ರಮಾಣ ಎಂದರೇನು? ಅರಿತುಕೊಂಡು ಬರೆಯುವುದು ಮತ್ತು ಓದುವುದನ್ನು ಸಾಕ್ಷರತೆಯಿಂದ ಕರೆಯುತ್ತಾರೆ. ಅದಕ್ಕೆ ಸಾಕ್ಷರತೆ ಪ್ರಮಾಣ ಅಂತಾರೆ. ಎಷ್ಟು ಜನ ಓದುವುದಕ್ಕೆ ಬರೆಯುವುದಕ್ಕೆ ಬರೋರು ಅಂತ. ಪ್ರಪಂಚದ ಶೇಕಡಾವಾರು ನಗರ ಜನಸಂಖ್ಯೆ ಎಷ್ಟು? 50.5%. ನಿರೀಕ್ಷಿತ ಜೀವಿತಾವಧಿ ಅಂದ್ರೇನು? ಒಬ್ಬ ಮನುಷ್ಯ ಜೀವಂತವಾಗಿರುವ ಸರಾಸರಿ ಅವಧಿಯನ್ನು ನಿರೀಕ್ಷಿತ ಜೀವಿತಾವಧಿ ಎನ್ನುವರು. ಪ್ರಪಂಚದ ಸರಾಸರಿ ನಿರೀಕ್ಷಿತ ಜೀವಿತಾವಧಿ ಎಷ್ಟಿದೆ? 68.09. ಇನ್ನು ಮುಂದಿನ ಒಂದು ಅಧ್ಯಾಯದಲ್ಲಿ ಏನು ಬರ್ತವೆ? 1 ಅಂಕದ ಪ್ರಶ್ನೆಗಳು ಅಂತ ನೋಡೋಣ. ನೋಡಿ, ಮಾನವನ ಆರ್ಥಿಕ ಚಟುವಟಿಕೆಗಳು ಅಧ್ಯಾಯ 3. ಇಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳು. ಇಲ್ಲಿಯೂ ಕೂಡ 3 1 ಅಂಕದ ಪ್ರಶ್ನೆಗಳು ಬರ್ತವೆ. ಸರಿಯಾದ ಜೋಡಿಯನ್ನು ಗುರುತಿಸಿ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿದ್ರು. ತೃತೀಯ ಉದ್ಯೋಗ ಅಂಚೆ ಸೇವೆ. ಪಟ್ಟಿ 1ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ. ನೋಡಿ, ಇಲ್ಲಿ ಉತ್ತರವನ್ನು ಕೊಡಲಾಗಿದೆ. ಮಸಾಯಿ, ಪೂರ್ವ ಆಫ್ರಿಕಾ. ಬೆಡೋಯಿನ್, ಸಹರಾ ಮರುಭೂಮಿ. ಕಿರ್ಗಿಸ್ ಅಂತಂದರೆ ಮಧ್ಯ ಏಷ್ಯಾ. ಫುಲಾನಿ, ನೈಜೀರಿಯಾ. ನೋಡಿ, ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಓದ್ತಾ ಹೋಗಿ. ಇದರಲ್ಲಿ 1, 2, 3 ಕೂಡ ಸರಿಯಾಗಿವೆ. ಇನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಹುಲ್ಲುಗಾವಲು ಪ್ರದೇಶ ಮತ್ತು ಪ್ರದೇಶಗಳನ್ನು. ಉತ್ತರ ಅಮೆರಿಕಾ ಪ್ರೈರಿ, ದಕ್ಷಿಣ ಅಮೆರಿಕಾ ಪಂಪಾಸ್, ಏಷ್ಯಾ ಸ್ಟೆಪಿ, ಆಸ್ಟ್ರೇಲಿಯಾ ಡಾನ್ಸ್. ಇದನ್ನು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಕೇಳಲಾಗಿದೆ. ಇನ್ನು ಉಷ್ಣವಲಯದಲ್ಲಿ ಮರ ಕಡಿಯುವ ಉದ್ಯಮವು ಹೆಚ್ಚು ಅಭಿವೃದ್ಧಿಯಾಗಿಲ್ಲ. ವಿವಿಧ ಜಾತಿಯ ಮರಗಳು ಮಿಶ್ರಣದಿಂದ ಕೂಡಿವೆ ಹಾಗೂ ರೋಗ ರುಜಿನಗಳು ಹೆಚ್ಚು. ನೋಡಿ, ಎರಡೂ ಕೂಡ ಸರಿಯಾಗಿವೆ. ಇನ್ನು ಪಟ್ಟಿ 1ಅನ್ನು 2ರೊಂದಿಗೆ ಹೊಂದಿಸಿ ಬರೆದಾಗ ಯಾವುದು ಹೊಂದುತ್ತದೆ? ಇಲ್ಲಿ ನೋಡಿ, ಪ್ರಾಥಮಿಕ ಆರ್ಥಿಕ ಉದ್ಯೋಗ ವ್ಯವಸಾಯ, ದ್ವಿತೀಯ ಆರ್ಥಿಕ ಉದ್ಯೋಗ ಕೈಗಾರಿಕೆ, ತೃತೀಯ ಆರ್ಥಿಕ ಉದ್ಯೋಗ ಮಾರುಕಟ್ಟೆ, ಚತುರ್ಥೀಯ ಆರ್ಥಿಕ ಉದ್ಯೋಗ ಕ್ರೀಡೆ. ಆದ ಕಾರಣ ಬಿ ಸಂಕೇತ ಇದು ಸರಿಯಾಗಿದೆ. ಇನ್ನು ಇಲ್ಲಿ ಹೊಂದಿಸಿ ಬರೆಯಿರಿ. ಅಮೆಜಾನ್ ಪ್ರದೇಶ. ನೋಡಿ, ಆಲ್ರೆಡಿ ಹೊಂದಿಸಿ ಬರೆದಿದ್ದಾರೆ. ಅಮೆಜಾನ್ ಪ್ರದೇಶ ರೆಡ್ ಇಂಡಿಯನ್ನರು. ಮಲೇಷಿಯಾ ಸೇಮಾಂಗ್. ಕಲಿಯರಿ ಮರುಭೂಮಿ ಬುಷ್ಮನ್. ತಂಡ್ರಾ ಪ್ರದೇಶ ಎಸ್ಕಿಮೋ. ತೃತೀಯ ಉದ್ಯೋಗ ಸಾರಿಗೆ ಮತ್ತು ಸಂಪರ್ಕ. ನೋಡಿ, ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇವುಗಳನ್ನು ಕೇಳಲಾಗಿದೆ. ವಾಣಿಜ್ಯ ಮಾದರಿ ಪ್ರಾಣಿ ಸಾಕಾಣಿಕೆ. ಯಾವ ವಿಧದ ಹುಲ್ಲುಗಾವಲು ಸೂಕ್ತ? ಅಲ್ಫಾಲ್ಫಾ ಬಗೆಯ ಹುಲ್ಲು. ದ್ವಿತೀಯ ಆರ್ಥಿಕ ವೃತ್ತಿಗಳೆಂದರೇನು? ಪ್ರಾಕೃತಿಕವಾಗಿ ಉತ್ಪಾದಿಸಲ್ಪಡುವ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ಹಾಗೂ ಮೌಲ್ಯ ಉಳ್ಳ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸಿದ ಪ್ರಕ್ರಿಯೆಗಳನ್ನು ದ್ವಿತೀಯ ಆರ್ಥಿಕ ವೃತ್ತಿಗಳೆಂದು ಕರೆಯುವರು. ತೃತೀಯ ಆರ್ಥಿಕ ಉದ್ಯೋಗಗಳೆಂದರೇನು? ಪ್ರಾಥಮಿಕ ಮತ್ತು ದ್ವಿತೀಯ ವೃತ್ತಿಗಳಿಗೆ ಪೂರಕವಾಗಿದ್ದು ಎಲ್ಲ ಬಗೆಯ ಸೇವೆಗಳು, ಚಿಲ್ಲರೆ ವ್ಯಾಪಾರಗಳು,
ಬ್ಯಾಂಕಿಂಗ್, ಮನರಂಜನೆ, ವಿದ್ಯಾಭ್ಯಾಸ, ಆರೋಗ್ಯ, ಸಾರಿಗೆ ಮತ್ತು ಸಂಪರ್ಕವನ್ನು ಒಳಗೊಂಡಿರುತ್ತವೆ. ಚತುರ್ಥಿಯ ಆರ್ಥಿಕ ವೃತ್ತಿಗಳೆಂದರೇನು? ಸಾಫ್ಟ್ವೇರ್, ಕ್ರೀಡೆ, ಮನೋರಂಜನೆ ಮೊದಲಾದ ಜ್ಞಾನ, ಮಾಹಿತಿ ಮೊದಲಾದವುಗಳಿಗೆ ಸಂಬಂಧಿಸಿದ ವೃತ್ತಿಗಳನ್ನು ಚತುರ್ಥಿಯ ಆರ್ಥಿಕ ವೃತ್ತಿಗಳೆಂದು ಕರೆಯುವರು. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ರೂಢಿಯಿರುವ ಸ್ಥಳಾಂತರ ಬೇಸಾಯ ಪದ್ಧತಿ ಜೂಮಿಂಗ್. ಇನ್ನು ಮುಂದಿನ ಅಧ್ಯಾಯದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋಣ. ನೋಡಿ, ಸಾರಿಗೆ ಮತ್ತು ಸಂಪರ್ಕ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಒಂದೇ ಒಂದು ಪ್ರಶ್ನೆ ಬರುತ್ತದೆ. ಹೊಂದಿಸಿ ಬರೆಯಿರಲಿ, ಅದು ಹೆಚ್ಚಾಗಿ ಇಲ್ಲಿ ಹೊಂದಿಸಿ ಬರೆದಿದ್ದಾರೆ ಆಲ್ರೆಡಿ. ಸ್ವಾಭಾವಿಕ ಹೆದ್ದಾರಿಗಳು, ಸಾಗರ ಮಾರ್ಗಗಳು, ಇಂಗ್ಲಿಷ್ ಕಡಲ್ಗಾವಿ, ಚಾನೆಲ್ ಟನಲ್, ರೈಟರ್ ವಿಶ್ವದ ಅತಿ ದೊಡ್ಡ ನ್ಯೂಸ್ ಪೇಪರ್ ಏಜೆನ್ಸಿ, ಇಮೇಲ್ ಆಧುನಿಕ ಸಂಪರ್ಕ ಮಾಧ್ಯಮ, ಮರ್ಮರಾಯೆ ಖಂಡಾಂತರ ರೈಲು ಸುರಂಗ ಮಾರ್ಗ, ಟೆಲಿಗ್ರಾಫ್ ಸ್ಯಾಮ್ಯುಯಲ್ ಮೋರ್ಸ್, ದೂರವಾಣಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್, ದೂರದರ್ಶನ ಜಾನ್ ಲೋಗಿ ಬೇರ್ಡ್, ಅಂದರೆ ಯಾವುದನ್ನೇ ಯಾರು ಕಂಡುಹಿಡಿದಾರೆ ಅನ್ನೋದನ್ನು, ರೇಡಿಯೋ ಮಾರ್ಕೋನಿ, ಬಣ್ಣದ ದೂರದರ್ಶನ ಪೀಟರ್ ಮಾರ್ಕ್, ಉಗಿ ಯಂತ್ರ ಜೇಮ್ಸ್ ವ್ಯಾಟ್. ನೋಡಿ, ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇವುಗಳನ್ನು ಕೇಳಲಾಗಿದೆ. ಅತಿ ಹೆಚ್ಚು ರೈಲು ಸಾರಿಗೆ ಸಾಂದ್ರತೆ ಹೊಂದಿರುವ ಭೂಖಂಡ ಯುರೋಪ್. ವಿಶ್ವದಲ್ಲಿ ಪ್ರಥಮ ಬಾರಿಗೆ ವಿಮಾನವನ್ನು ಕಂಡುಹಿಡಿದವರು ರೈಟ್ ಸಹೋದರರು. ವಿಶ್ವದ ಪ್ರಥಮ ಕೃತಕ ಉಪಗ್ರಹ ಸ್ಪುಟ್ನಿಕ್. ಭಾರತದ ಪ್ರಥಮ ಕೃತಕ ಉಪಗ್ರಹ ಆರ್ಯಭಟ. ವಿಶ್ವದಲ್ಲಿ ಅತಿ ಹೆಚ್ಚು ಕಾರ್ಯನಿರ್ವಹಿಸುತ್ತಿರುವ ಹಡಗು ಕಾಲುವೆ ಸುಯೇಜ್ ಕಾಲುವೆ. ಇಸ್ರೋವನ್ನು ವಿಸ್ತರಿಸಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ನೋಡಿ, ನಾವು ಇಲ್ಲಿಯವರೆಗೆ 1 ಅಂಕದ ಪ್ರಶ್ನೆಗಳು, ಭೂಗೋಳಶಾಸ್ತ್ರದಲ್ಲಿ ಕೇಳುವಂತಹ 1 ಅಂಕದ ಪ್ರಶ್ನೆಗಳನ್ನು ನೋಡಿದೆವು. ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಉಳಿದ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ.